ಭೂಕಂಪ ಪೀಡಿತ ವೆನಿಜುವೆಲಾಕ್ಕೆ ಆಪರೇಷನ್ ಅಮಿಸ್ಟಾಡ್ ಅಡಿಯಲ್ಲಿ ಭಾರತದಿಂದ ಕಳುಹಿಸಲಾದ ನೆರವು ಸಾಮಗ್ರಿಗಳು ವೆನಿಜುವೆಲಾ ತಲುಪಿವೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವ ಡಾ ಎಸ್ ಜಯಶಂಕರ್, ಔಷಧಗಳು, ವೈದ್ಯಕೀಯ ಉಪಕರಣಗಳು ಸೇರಿದಂತೆ ನೆರವು ಸಾಮಗ್ರಿಗಳನ್ನು ಭಾರತ ವೆನಿಜುವೆಲಾಕ್ಕೆ ರವಾನಿಸಿದ್ದು, ಪರಿಹಾರ ಪ್ರಯತ್ನಗಳಲ್ಲಿ ಸಕ್ರಿಯ ನೆರವು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ವ್ಯಾಪಕ ಜೀವಹಾನಿ ಹಾಗೂ ವಿನಾಶಕ್ಕೆ ಕಾರಣವಾದ ಭೂಕಂಪದ ಬಳಿಕ ಪರಿಹಾರ ಮತ್ತು ರಕ್ಷಣಾ ಪ್ರಯತ್ನಗಳಿಗಾಗಿ ಭಾರತ ಆಪರೇಷನ್ ಅಮಿಸ್ಟಾಡ್ ಆರಂಭಿಸಿತ್ತು. 41 ಸದಸ್ಯರ ರಕ್ಷಣಾ ತಂಡವನ್ನು ಹೊತ್ತ ಭಾರತೀಯ ವಾಯುಪಡೆಯ ಸಿ-17 ವಿಮಾನಗಳು ವೆನಿಜುವೆಲಾ ತಲುಪಿವೆ. ಪರಿಹಾರ ರವಾನೆಯಲ್ಲಿ ಭಾರತೀಯ ವೈದ್ಯಕೀಯ ಕಾರ್ಯಪಡೆ ಸಕ್ರಿಯವಾಗಿದೆ. 30 ಟನ್ ಪರಿಹಾರ ಸಾಮಗ್ರಿಗಳು, 6 ಟನ್ ಔಷಧಗಳು, ವೈದ್ಯಕೀಯ ಉಪಕರಣಗಳು ಮತ್ತು 2 ಪೋರ್ಟಬಲ್ ಆಸ್ಪತ್ರೆಗಳನ್ನು ಭಾರತ ವೆನಿಜುವೆಲಾಕ್ಕೆ ರವಾನಿಸಿದೆ ಎಂದು ಹೇಳಿದ್ದಾರೆ.